ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲೂ ಚೆನ್ನಾಗಿರೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆದ್ದ ಬೆಳಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಜಸ್ಟ್ ನಾವು ಸ್ನಾನ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ನಾವು ವರ್ಕ್ ಸ್ಟೇಷನ್ ಕಡೆ ಬಂದಿವ್ರಿ. ವಾಕ್ನ ಕಂಟಿನ್ಯೂ ಮಾಡೋಣ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು. A few moments later. ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀರಿ, ಲಂಚ್ ಟೈಮ್ ಇದೆ, ಊಟ ಮಾಡ್ಕೊಂಬೋಣ. ಮಾತೃಶ್ರೀವರಿಗೆ ನಮ್ಮ ನಮನಗಳು. ಊಟ ಮಾಡಪ್ಪ ಅಂದ್ರೆ ಎಸ್ ಅಮ್ಮ, ಮಾಡೋಣ. ಊಟ ಸ್ಟಾರ್ಟ್ ಮಾಡೋಣ ರೀ. ರೋಟಿ ಎಲ್ಲ ತಿಂದೈತ್ರಿ, ರೈಸ್ ಊಟ ಮಾಡೋಣ. ಬೇಯಿಸೋರು ಒಂಥರ ಡಿಫ್ರೆಂಟ್ ಕಿ ಕೊಡತೈತಿ. ಬಾಯಮ್ಮ, ಜಸ್ಟ್ ನಮ್ದು ಊಟ ಐತ್ರಿ, ವರ್ಕ್ ಕಂಟಿನ್ಯೂ ಮಾಡೋಣ ಇವಾಗ. ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀವಿ ರೀ, ಶಾರ್ಟ್ ಬ್ರೇಕ್ ತೊಗೊಂಡ್ಬಿಡೋಣ. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಆನಂದಾಶ್ರಮದಲ್ಲಿದ್ದೇವೆ. ಇದು ಧಾರವಾಡದಿಂದ 8 ಕಿಲೋಮೀಟರ್ ದೂರದಲ್ಲಿ ಇರ್ತದೆ. ಆನ್ ದಿ ವೇ ಟು ಹಳ್ಯಾಳ ಬರುತ್ತೆ. ಇಲ್ಲಿ ಗೋಶಾಲೆ ಇದೆ. ಈ ಗೋಶಾಲೆಯಲ್ಲಿ ಗೋಗಳನ್ನ ಪಾಲನೆ ಮಾಡ್ತಾರೆ. ನಮ್ಮ ಜೊತೆ ಇವತ್ತು ಡಾಕ್ಟರ್ ವಿಲಾಸ್ ಕುಲಕರ್ಣಿ ಅವರು ಇದ್ದಾರೆ. ಅವರ ನಿವೃತ್ತ ಉಪನಿರ್ದೇಶಕರು, ಪಶುಪಾಲನಾ ಮತ್ತು ಪಶು ಸಂಗೋಪನೆ ಇಲಾಖೆ. ಅವರು ಇವತ್ತು ನಮಗೆ ಹಸು ಸಾಕಾಣಿಕೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಸರ್, ಇವತ್ತು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್, ನಮಸ್ತೆ. ನೈಸ್ ಮೀಟಿಂಗ್ ಯು. ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ. ನಾನು ಡಾಕ್ಟರ್ ವಿಲಾಸ್ ಕುಲಕರ್ಣಿ ಅಂತ, ಪಶುಪಾಲನಾ ಮತ್ತು ಪಶುಸಂಗೋಪನಾ ಇಲಾಖೆಯೊಳಗೆ 34 ವರ್ಷ ಸೇವೆಯನ್ನು ಮಾಡಿ ವಿವಿಧ ರಂಗದೊಳಗೆ ನಾನು ಕೆಲಸ ಮಾಡಿದ್ದೀನಿ. ಎಸ್ಪೆಷಲಿ ನಮ್ಮ ಸರ್ಕಾರಿ ಫಾರ್ಮ್ನೊಳಗೆ, ಹಾಸ್ಪಿಟಲ್ನೊಳಗೆ, ಲ್ಯಾಬ್ರೇಟರಿ ಒಳಗೆ ಮತ್ತು ಬೇರೆ ಬೇರೆ ವಿಸ್ತರಣಾ ಚಟುವಟಿಕೆಗಳನ್ನು ಇದನ್ನೆಲ್ಲ ಮಾಡಿ ನಾನು 2014ರಲ್ಲಿ ರಿಟೈರ್ಡ್ ಆಗಿದ್ದೇನೆ. ಸೊ ರಿಟೈರ್ಡ್ ಆದಮೇಲೂ ಸಹಿತ ನಾನು ಇನ್ನೂ ಸ್ವಲ್ಪ ಏನಪ್ಪ ಅಲ್ಲಿ ಇಲ್ಲಿ ತರಬೇತಿಗೆ ಕರೀತಾ ಇರ್ತಾರೆ. ಯಾಕಂದರೆ 23 ವರ್ಷ ನಾನು ತರಬೇತಿ ಕೇಂದ್ರದಲ್ಲೇ ಇದ್ದೆ. ಹೀಗಾಗಿ ರೈತರ ಜೊತೆ ಒಡನಾಟ ಜಾಸ್ತಿ. ಹೀಗಾಗಿ ನಮ್ಮ ಪಶುಸಖಿಯರಿಗೆ, ಆಮೇಲೆ ನಮ್ಮ ಇಲಾಖೆಯ ಪಶುವೈದ್ಯ ಪರೀಕ್ಷಕರಿಗೆ ಇಲ್ಲೆಲ್ಲ ಇನ್ನುಳಿದ ಯಾವುದೇ ಒಂದು ತರಬೇತಿ ಬಂದ ಸಹಿತ ಇವತ್ತರೆಗೂ ನಾನು ತರಬೇತಿಯನ್ನು ಕೊಡ್ತಾ ಇದ್ದೆ. ಮತ್ತು ನಾನು ಎಜುಕೇಷನ್ ಮಾಡಿದ್ದೆಲ್ಲ ಬೆಂಗಳೂರು, ಹೆಬ್ಬಾಳ. ಆ ಎಜುಕೇಷನ್ ಮುಗಿಸ್ಬಿಟ್ಟು ಆಮೇಲೆ ಮುಂದೆ ನಾನು ಇಲ್ಲೇ ಧಾರವಾಡದಲ್ಲೇ ಹುಟ್ಟಿ ಧಾರವಾಡದಲ್ಲೇ ಬೆಳೆದವನಾಗಿದ್ದರಿಂದ ನನಗೆ ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಮೊದಲು ನಾನು ಪ್ರಾಧ್ಯಾಪಕ ಅಂತ ಕೆಲಸ ಮಾಡಿದ್ದೆ. ಅದಾದಮೇಲೆ ನಮ್ಮ ಪಶುಸಂಗೋಪನಾ ಇಲಾಖೆಯನ್ನು ಸೇರಿಕೊಂಡು ಮುಂದೆ ಬೇರೆ ಬೇರೆ ವಿವಿಧ ರಂಗದೊಳಗೆ ನಾನು ಆಗಿ 2014ರಲ್ಲಿ ನಾನು ರಿಟೈರ್ಡ್ ಆಗಿದ್ದೆ. ಇದೇ ನನ್ನ ಒಂದು ಕಿರು ಪರಿಚಯ. ಹಸು ಸಾಕಾಣೆ ನಡೀತಿದೆ ರೀ, ಆಲ್ಮೋಸ್ಟ್ ಇವತ್ತು ಮುಗಿಸ್ಬಿಡೋದು ಪಾರ್ಟ್ 1 ಇದು. ಗೊತ್ತಾಯ್ತು. ಕರ್ನಾಟಕದಲ್ಲಿ ಪ್ರಸ್ತುತ ಹಸು ಸಾಕಾಣಿಕೆ ಸ್ಥಿತಿ ಯಾವ ಥರ ಇದೆ? ಕರ್ನಾಟಕದಲ್ಲಿ ನೋಡ್ರಿ, ಹಾಲು ಉತ್ಪನ್ನದೊಳಗೆ
ಏನು ನಾವು ಈಗಿನ ಒಂದು ಪರಿಸ್ಥಿತಿ ನೋಡಿದಾಗ ನಮ್ಮ ಇಡೀ ಭಾರತದೊಳಗೆ ಕರ್ನಾಟಕ ಹೆಚ್ಚಿನ ಹಾಲು ಉತ್ಪನ್ನ ಮಾಡುವಂಥ ಒಂದು ನಮ್ಮದು ರಾಜ್ಯ. ಸೊ ಇಲ್ಲಿ ಬಹಳ ಸ್ಕೋಪ್ ಇದೆ. ಯಾಕಂದರೆ ನಮ್ಮ ಬೆಂಬಲಿತ ಬೆಲೆಯಿಂದ ಹಿಡ್ಕೊಂಡು ಯಾರು ಒಂದು ಹಾಲು ಮಾರಾಟದ ಒಂದು ಇದ್ರೊಳಗೆ ಬರ್ತಾರೆ, ಚೈನ್ ಒಳಗೆ ಬರ್ತಾರೆ, ಅವರಿಗೆ ಸರ್ಕಾರ ಎಲ್ಲ ರೂಪದೊಳಗೆ ಅವ್ರಿಗೆ ಒಂದು ಅನುಕೂಲಗಳನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಮತ್ತು ಇದು ಹೆಚ್ಚಿನ ಇಷ್ಟೊತ್ತು ವರ್ಕ್ ಮಾಡುತ್ತಿದ್ದೀರಿ. ಟೈಮ್ ಇವಾಗ 6:32. ಒಂದು ಬ್ರೇಕ್ ತೊಗೊಳ್ಳೋಣ. ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸಗಳಿದ್ದಾವೆ, ಕೆಲಸ ಮುಗಿಸ್ಕೊಂಬೋಣ ಮತ್ತು ವರ್ಕ್ ಕಂಟಿನ್ಯೂ ಮಾಡೋಣ. ಇವತ್ತು ಫಸ್ಟ್ ಪಾರ್ಟ್ ಎನಿ ಕಂಡೀಷನ್ ಮುಗಿಸ್ಕೊಂಡ್ರೆ ಜಸ್ಟ್ ನಮ್ದು ಟೀ ಹತ್ರ ಮಾರ್ಕೆಟ್ ಹೊಡೋಣ. ಇವಾಗ ಇನ್ನೇನು ಕತ್ಲಾಗೋ ಟೈಮ್ ನೋಡ್ರಿ ಅದು. ಸೂರ್ಯ ಅಸ್ತವಾಗಿ ತುಂಬ ಹೊತ್ತಾಯ್ತು ಅನ್ಸತ್ತೆ. ಜಸ್ಟ್ ನಾವು ಮಾರ್ಕೆಟ್ಗೆ ಬಂದಾಯ್ತು ರೀ. ಅದು ಚಲೋ ಐತೆ. ಸೊಪ್ಪು ಚೆನ್ನಾಗಿದೆ ನೋಡ್ರಿ. ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೆಲ್ಲ ಕೆಲಸ ಮುಗಿತ್ರಿ. ತರಕಾರಿ ಸೊಪ್ಪುಗಳನ್ನೆಲ್ಲ ತೊಗೊಂಡಾಯ್ತಾ, ಇನ್ನೇನು ಮಣ್ಣೆ ಹೊಡೋ ಸಮಯ ಇದೆ. ಜಸ್ಟ್ ನಾವು ಮನೆಯಿಂದ ರೀಚ್ ಆದ್ವಿ. ಇವತ್ತಿನ ದಿನನೇ ಮುಗಿದೋಯ್ತು ರೀ, ಕತ್ಲೇನೆ ಆಗೋಯ್ತು. ಇವತ್ತಿನ ದಿನ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕತೆಗಳಾಗ್ತವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಐತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮಗೆ ಧನ್ಯವಾದಗಳು. ಬಾಯ್.